ಸರ್, ಚಿತ್ರರಂಗದಲ್ಲಿ ಒಬ್ಬ ಕಲಾವಿದನಾಗಿ ಏನೆಲ್ಲ ಸಾಧನೆಗಳನ್ನ ಮಾಡಬೇಕು ಅದೆಲ್ಲವನ್ನ ಮಾಡಿದರು. ಇನ್ನೂ ಏನಾದರೂ ಅವರಿಗೆ ಕನಸು ಇತ್ತ? ಇನ್ನೊಂದು 25 ಸಿನಿಮಾ ತೆಗಿಬೇಕು ಅಂತ ಹೇಳಿದ್ದಾರೆ ಅಷ್ಟೇ. ಅವ್ರಿಗಿದು ಒಳ್ಳೆ ಸಿನಿಮಾ, ಕನ್ನಡ ಸಿನಿಮಾ. KGF ಆಲ್ ಇಂಡಿಯಾ ಹಿಟ್ ಆದಾಗ ಎಲ್ಲಕ್ಕಿಂತ ಜಾಸ್ತಿ ಅವರಿಗೆ ಖುಷಿಪಟ್ಟಿದ್ದು, ಒಂದು ಕನ್ನಡ ಸಿನಿಮಾ ಆಲ್ ಇಂಡಿಯಾ ಲೆವೆಲ್ ಹಿಟ್ ಆಗಿದೆ ಅಂದ್ಬಿಟ್ಟು. ಸೊ ಅವ್ರಿಗೆ ಸಿನಿಮಾ ಇಷ್ಟ, ನಂದು ನಿಂದು ಅವ್ರದ್ದು. ಅದನ್ನು ಈಗ ನಾವು ನಮ್ಗೆ ಯಾವುದೇ ಸಿನಿಮಾ ಆಗಲಿ, ಸಿನಿಮಾ ಗೆಲ್ಲಬೇಕು. ಸಿನಿಮಾ ಗೆದ್ದರೆ ಸಿನಿಮಾ ರಂಗ ಗೆಲ್ಲುತ್ತೆ. ಇತ್ತೀಚಿನ ಸಿನಿಮಾಗಳನ್ನ ನೋಡ್ತಾ ಇದ್ದೀರಾ ಸರ್? ಹಾಂ, ಮನೇಲಿ ಆಚೆ ಬರೋಕ್ಕಾಗ್ತಾ ಇರಲಿಲ್ಲ, ಮನೇಲಿ ನೋಡೋರು ಎಲ್ಲ ಸಿನಿಮಾ ನೋಡಿದ್ದಾರೆ. ಆದರೆ ಇದು ಆಫ್ ಲೇಟ್ ಅವ್ರಿಗೆ ಯಾವುದು ಅಂತ ಸಿನಿಮಾ. ಮೊನ್ನೆ ಇವ್ರ ಸಿನಿಮಾ ನೋಡಿದ್ರು, ನಮ್ಮ ವಿನಯ್ ರಾಜ್ಕುಮಾರ್ ಸಿನಿಮಾ, ಸುನೀದು ಒಂದು ಸರಳ ಪ್ರೇಮ ಕಥೆ. ಅವಾಗ ಸುನೀತ್ ಮಾತಾಡಿದ್ರು, ತುಂಬ ಕಷ್ಟವಾದ ಸಿನಿಮಾ ಚೆನ್ನಾಗಿ ಮಾಡಿದ್ಯಾ ಕಣೋ, ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ಯಾ ಅಂದ್ಬಿಟ್ಟು. ಆ್ಯಂಡ್ ವಿನಯ್ ಬಗ್ಗೆನೂ ತುಂಬ ಚೆನ್ನಾಗಿ ಹೇಳಿದ್ರು. ಅವ್ರದ್ದು ವಿನಯ್ದು 2-3 ಪಿಕ್ಚರ್ ನೋಡಿದರು. ಇಲ್ಲ, ಈ ಹುಡುಗ ಚೆನ್ನಾಗಿ ಮಾಡ್ತಾಯಿದ್ದಾನೆ ಕಣೋ, ಎವ್ರಿ ಸಿನಿಮಾ ಅವ್ನು ಇಂಪ್ರೂವ್ ಆಗ್ತಾಯಿದ್ದಾನೆ, ಚೆನ್ನಾಗಿ ಮಾಡ್ತಾಯಿದ್ದಾನೆ ಅಂದ್ಬಿಟ್ಟು. ಯುವ ನೋಡಬೇಕು ಅಂತಿದ್ರು, ನೋಡೋಕ್ಕಾಗಲಿಲ್ಲ. ಸರ್, ಅಪ್ಪನಿಗೆ ವಯಸ್ಸಾಗಿತ್ತು ಅಫ್ಕೋರ್ಸ್, ಆದರೆ ತುಂಬ ಉತ್ಸಾಹದಿಂದ ಇರ್ತಾಯಿದ್ರು. ಸೊ ಏನಾಗಿತ್ತು ಇತ್ತೀಚೆಗೆ? ಏನಾದರೂ ಅವ್ರಿಗೆ ಏನೂ ಇಲ್ಲ, ಪ್ರಾಪರ್ ಹೆಲ್ತ್ ವೈಸ್ ಏನು, ನೋ ಮೇಜರ್ ಇಲ್ನೆಸ್, ನಥಿಂಗ್. ಜಸ್ಟ್ ಒಂದು 15 ಡೇಸ್ ಬ್ಯಾಕಿಂದ ಲಿಟಲ್ ಕಾಫ್ ಆ್ಯಂಡ್ ಕೋಲ್ಡ್ ಅಷ್ಟೇ. ಏನು ಜೋಲ್ಲ, ಜಸ್ಟ್ ನಾರ್ಮಲ್ ಬಿಕಾಸ್ ಆಫ್ ಡಸ್ಟಿಂದ ಒಂದು ಕಂಜೆಷನ್ ಬಂದಿತ್ತು ಅಷ್ಟೇ. ಇವನು ನಿನ್ನೆ ರಾತ್ರಿ ಸ್ವಲ್ಪ ಹೊಟ್ಟೆನ ಬಂತು ಅಷ್ಟೇ. ಅದು ಬಿಟ್ಟರೆ ದೇ ವಾಸ್ ನೋ, ಹಿ ವಾಸ್ ವೆರಿ ಹೆಲ್ತಿ ಆ್ಯಂಡ್ ವೆರಿ ಆಲ್ವೇಸ್ ಫುಲ್ ಆಫ್ ಸ್ಪಿರಿಟ್. ಕೊನೆ ಗಳಿಗೆ ಅನ್ನೋದಾದರೆ ಹೇಗಿತ್ತು ಸರ್? ಯಾಕಂದರೆ ಸುಖ ನಿದ್ರೆಯಲ್ಲೇ ಒಂದು ಸಾವನ್ನಪ್ಪಿರುವಂಥದ್ದು ನೋಡ್ತಾ ಇದ್ರೆ ಎಷ್ಟು ಪುಣ್ಯವಂತ ಅಂತ ಅನಿಸುತ್ತೆ. ಇಂಥ ಸಾವು ಯಾರಿಗೆ ಉಂಟು, ಯಾರಿಗಿಲ್ಲ. ಎಲ್ಲರೂ ದೇವರನ್ನು ಕೇಳ್ಕೊಳ್ಳೋದೇ ಇಷ್ಟು ಏಜ್ ಆದಮೇಲೆ, ನಮಗೆ ಒಂದು ಸುಖವಾದ ಒಂದು ಸಾವು ಕೊಡು ಅಂತ ಹೇಳ್ಬಿಟ್ಟು. ಅದೇ ರೀತಿ ಅವರು ನಮ್ಮನ್ನೆಲ್ಲ ತೋರಿದಿದ್ದಾರೆ. ಕೊನೆ ಗಳಿಗೆಗಳು ಹೇಗಿತ್ತು ಸರ್? ಎವ್ರಿಥಿಂಗ್ ಇಸ್ ಗಾಡ್ಸ್ ಗಿಫ್ಟ್, ವಿಧಿ, ಫೇಟ್. ಯಾವುದು ನಮ್ಮ ಕೈಲಿಲ್ಲ, ನಮ್ಮ ಕರ್ಮ ನಮಗೆ. ಸೊ ವಾಟ್ ಎವರ್ ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ ಇದೆ, ವಾಟ್ ಯು ಸೋ ಯು ರೀಪ್. ಇಫ್ ಅಪ್ಪ ಈಸ್ ವೆರಿ ಗುಡ್. ಒಂದು ಲಾಸ್ಟ್ ಮೂಮೆಂಟ್ ತನಕ ಹಿ ಲೀವ್ಡ್ ಇನ್ ಹಿಸ್ ಓನ್ ಟರ್ಮ್ಸ್. ರಾಜವಾಗೇ ಇದ್ದರು, ಎಲ್ಲೂ ಅವ್ರಿಗೆ ಕಮ್ಮಿ ಮಾಡಲಿಲ್ಲ. ಅದು ಗಾಡ್ಸ್ ಗಿಫ್ಟ್, ಗಾಡ್ಸ್ ಬ್ಲೆಸ್ಸಿಂಗ್. ಸರ್, ನಿಮ್ಮ ಜೊತೆ ಕೊನೆಯ ಮಾತು? ನಂಗೆ ತುಂಬ ಸುಸ್ತಾಗಿದೆ, ಎರಡು ನಾನು ಮಲಗಿಸು, ನನಗೆ 10 ಗಂಟೆಗೆ ಎಬ್ಸು ಅಂದರು. ದಟ್ ಈಸ್ ಲಾಸ್ಟ್ ಡೈಲಾಗ್. ದೆನ್ ಸರ್, ನಿಮ್ಮ ತಂದೆ ಮತ್ತು ತಾಯಿ ಮೇಡ್ ಫಾರ್ ಈಚ್ ಅದರ್ ಆಗಿದ್ದರು. ಏನೇ ಇರಲಿ, ನಾವು ಮುಂದೆ ಹೋಗೋಣ ಅಂತಲೇ ಇದ್ದರು ಯಾವತ್ತೂ ಕೂಡ. ಅದನ್ನು ಸಾವಿನಲ್ಲೂ ತೋರಿಸಿದ್ದಾರೆ. ಒಂದೇ ದಿನ, 2 ವರ್ಷಗಳ 3 ವರ್ಷಗಳ ಹಿಂದೆ ಅವರಾದರೆ ಇವತ್ತು ಇವರು ಒಂದೇ ದಿನ, ಒಂದೇ ಸಮಯ. ಸೊ ಏನು ಸರ್ ಇದು? Again God. ಅಪ್ಪ ಅಮ್ಮ ಲವ್ಡ್ ಈಚ್ ಅದರ್. ಅವ್ರದ್ದು ಲವ್ ಸ್ಟೋರಿನೇ ದೊಡ್ಡ ಲವ್ ಸ್ಟೋರಿ. ಸೊ ಇದರಲ್ಲೂ ಇವನ್ ಇನ್ ಡೆತ್ ದೇ ಪ್ರೂವ್ಡ್ ದಟ್ ದೇ ಲವ್ಡ್ ಈಚ್ ಅದರ್ ಅ ಲಾಟ್ ಅಷ್ಟೇ. ಇನ್ನೇನು, ಗಾಡ್ಸ್ ಗಿಫ್ಟ್. ನಾವೊಂದು ಸ್ಕ್ರೀನ್ ಪ್ಲೇ ಮಾಡ್ಕೊತೀವಿ, ಬಟ್ ದೇವ್ರದ್ದೇ ಒಂದು ಸ್ಕ್ರೀನ್ ಪ್ಲೇ, ಇಟ್ಸ್ ಹಿಸ್ ಸ್ಕ್ರೀನ್ ಪ್ಲೇ. ಸರ್, ಸಾಯೋದಕ್ಕಿಂತ ಮುಂಚೆ ಏನಾದರೂ ಸಾವಿನ ಮುನ್ಸೂಚನೆ ಸಿಗುತ್ತೆ ಅಂತ ಹೇಳ್ತಾರೆ ಕೆಲವರು. ಸಾವಿನ ಮುನ್ಸೂಚನೆ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಅಪ್ಪಂಗೆ ಏನಾದರೂ ಆ ರೀತಿ ಏನಾದರೂ ಮಾತನಾಡ್ತಿದ್ರಾ? ಇಲ್ಲ, ಆ ಥರ ಏನೂ ಹೇಳಿಲ್ಲ. ಬಟ್ ನನಗೊಂದು ಲಾಸ್ಟ್ 15 ದಿನದಿಂದ ನಾನೆಲ್ಲೂ ಆಚೆ ಹೋಗಿಬಿಡಲಿಲ್ಲ. ಇಲ್ಲ, ಜೊತೆಗಿರು ಅಂತ 15 ದಿನ ಮನೇಲೇ ಇದ್ದೆ. ಮೊನ್ನೆ ಒಂದು ನಮ್ಮ ಸೌಂದರ್ಯ ಜಗದೀಶ್ ನೋಡೋಕೆ ಹೋದಾಗ, ಅದು ಭಾನುವಾರ, ನನ್ನ ಹೆಂಡತಿ ಮಗಳು ಮನೇಲಿ ಇದ್ದಿದ್ದಕ್ಕೆ ನನಗೊಂದು 3 ಗಂಟೆ 4 ಗಂಟೆಗೆ ಹೋಗಿ ಬಂದೆ. ಇಲ್ಲಾಂದರೆ ನನ್ನ ಮೇ ಬಿ ಅದೊಂದೇ ನನಗೆ ಇವಾಗ ಅನಿಸ್ತಾ ಇರೋದು. ಅದು ಬಿಟ್ಟರೆ ನನಗೇನು ಬೇರೆ. ಸರ್, ಜೊತೆಗೆ ವಿಷ್ಣುವರ್ ಸರ್ರು ಮತ್ತು ದ್ವಾರಕಿ ಸರ್ನ ಒಡನಾಟದ ಬಗ್ಗೆ ಹೇಳೋದಾದರೆ, ಕಳ್ಳ ಕುಳ್ಳ ಅಂತಲೇ ಖ್ಯಾತಿ ಅವರಿಬ್ಬರು. ಆ ಸಿನಿಮಾ ನೋಡ್ತಾ ಇದ್ದರೆ ಎಷ್ಟು ನಗು ಬರ್ತಾ ಇರುತ್ತೆ ಅಂದರೆ, ಎಂಥ ಜೋಡಿಯಪ್ಪ ಇವರಿಬ್ರದ್ದು ಸಿನಿಮಾ ಅಂತ ಅಂದಾಗ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಅವರಿಬ್ಬರು ಒಡನಾಟದ ಬಗ್ಗೆ ಹೇಳೋದಾದರೆ ಸರ್? ನಾವು 5 ಜನ ಮಕ್ಕಳಿಗೆ ಅಪ್ಪ ಹೆಂಗೋ, ವಿಷ್ಣುವರ್ಧನ್ ಅಂಕಲ್ ಹಂಗೆ. ಅಪ್ಪ ಆದಮೇಲೆ ನಾವು 5 ಜನ ತಲೆ ಇಟ್ಟು
ಈಗ ಹೆಂಗೆ ನಾವು ಅಪ್ಪ ಬಂದು ಆಯ್ ಅಂದರೆ ನಾವು ಕ್ವೈಟ್ ಆಗ್ತದೋ ಅದೇ ಥರ ಅಂಕಲ್ ಆಯ್ ಅಂದರೆ ನಾವೆಲ್ಲ 5 ಜನ ಕ್ವೈಟ್. ಸೊ ಅದರಲ್ಲೇ ನಿಮ್ಗೆ ಅರ್ಥ ಆಗುತ್ತೆ ವಾಟ್ ಹಿ ವಾಸ್ ಟು ಅಸ್.